ಹಲೋ ಸ್ನೇಹಿತರೆ, ಇವರು ರಾಶಿ ಅಂತ ವಯ 34 ಆಗಿರುತ್ತೆ. ಪ್ರಸ್ತುತ ಹಿಯರಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಸ್ನೇಹಿತರೆ ಪ್ರತಿ ತಿಂಗಳು 50,000 ರೂಪಾಯಿ ಸಂಬಳ ಇರುತ್ತೆ. ಹಣದ ಯಾವುದೇ ಸಮಸ್ಯೆ ಇಲ್ಲ. ಆದರೂ ಗಂಡ ಇಲ್ಲದ ಸಮಯದಲ್ಲಿ ಮನೆಗೆ ಬರ್ತೀರಾ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಇವರು ಬಿಜಾಪುರದಿಂದ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಇವಳ ಮುಖ್ಯ ಸಮಸ್ಯೆ ಬಂದ್ಬಿಟ್ಟು ಗಂಡನಿಂದ ಅಸಮಾಧಾನ ಇಲ್ಲ, ಗಂಡನಿಂದ ತೃಪ್ತಿ ಇಲ್ಲ ಎಂದು ರಾಶಿ ಅವರು ಹೇಳಿಕೊಂಡಿದ್ದಾರೆ. ನೋಡೋದಕ್ಕೆ ಡೊಳ್ಳು ಹೊಟ್ಟೆ ಹೊಂದಿದ್ದಾಳೆ ಸ್ನೇಹಿತರೆ. ಆ್ಯಂಡ್ ಇವಳ ಎಜುಕೇಷನ್ ಬಂದ್ಬಿಟ್ಟು ಲಾ ಅಲ್ಲಿ ಪದವಿ ಮುಗಿಸಿದ್ದಾಳೆ. ಸೊ ಪ್ರಸ್ತುತ ಹಿಯರಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಗಂಡನಿಂದ ಯಾಕೆ ಅಸಮಾಧಾನ ಇಲ್ಲ? ಇಲ್ಲಿದೆ ಮುಖ್ಯ ಕಾರಣ. ಇವಳಿಗೆ ಯಾವ ಕಾರಣದಿಂದ ಯಜಮಾನರಿಂದ ಸಮಾಧಾನ ಆಗ್ತಾ ಇಲ್ಲ ನೋಡಿ. ಅವರ ಹೊಟ್ಟೆ ತುಂಬ ಮುಂದೆ ಇದೆ. ಯಜಮಾನರು ಮಾಡುವಾಗ ಹೊಟ್ಟೆ ಮುಂದೆ ಬರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಅವರ ಸೌತೆಕಾಯಿ ಪೂರ್ಣ ಒಳಗೆ ಹೋಗೋದಿಲ್ಲ. ಹೊಟ್ಟೆ ಮುಂದೆ ಇರೋದ್ರಿಂದ ಯಜಮಾನರ ಸೌತೆಕಾಯಿ ಪೂರ್ಣ ಒಳಗೆ ಹೋಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಕಾರಣದಿಂದ ನನಗೆ ಪೂರ್ಣ ತೃಪ್ತಿ ಕೂಡ ಆಗೋದಿಲ್ಲ. ಪೂರ್ಣ ಒಳಗೆ ಹಾಕಿ ನೀರು ತೆಗೆದರೆ ಮಾತ್ರ ಸಮಾಧಾನ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ವ್ಯಕ್ತಿ ಕೈಯಿಂದ ಮಾಡಿಸಿಕೊಳ್ಳಬೇಕು. ಇವರಿಗೆ ಸ್ನೇಹಿತರೆ ಈ ರೀತಿ ವ್ಯಕ್ತಿ ಕೈಯಿಂದ ಒಂದು ಸಲ ಮಾಡಿಸಿಕೊಳ್ಳುವಂಥ ಒಂದು ಆಸೆ ತುಂಬಾ ಇದೆ. ಸೊ ಬನ್ನಿ, ಆ ಒಂದು ವ್ಯಕ್ತಿ ನೋಡೋದಕ್ಕೆ ಸ್ಲಿಮ್ ಆ್ಯಂಡ್ ಫಿಟ್ ಇರಬೇಕು ಎಂದು ಹೇಳಿದ್ದಾರೆ. ಆದರೆ ಸೌತೆಕಾಯಿ ಮಾತ್ರ ಸ್ವಲ್ಪ ಜಾಸ್ತಿನೇ ದಪ್ಪ ಇರಬೇಕು. ನೀವು ನೋಡೋದಕ್ಕೆ ತೆಳ್ಳಗೆ ಇದ್ದರೂ ಪರವಾಗಿಲ್ಲ, ಬಟ್ ನಿಮ್ಮ ಸೌತೆಕಾಯಿ ಸ್ವಲ್ಪ ಜಾಸ್ತಿ ದಪ್ಪ ಇರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಮಾಡುವಾಗ ಬೇಗ ಸುಸ್ತು ಕೂಡ ಆಗಬಾರದು. ಶಕ್ತಿ ಇದ್ದಷ್ಟು ಜೋರಾಗಿ ಮಾಡಿದರೆ ಒಳ್ಳೆಯದು ಎಂದು ಹೇಳಿದ್ದಾರೆ. ನೋಡೋದಕ್ಕೆ ಕಪ್ಪಾಗಿ ಇದ್ದರೂ ಪರವಾಗಿಲ್ಲ, ಬಟ್ ಫಿಟ್ ಆಗಿರಬೇಕು. ಸೊ ಜೋರಾಗಿ ಮಾಡಬೇಕು. ಈ ರೀತಿ ವ್ಯಕ್ತಿ ಡೀಟೇಲ್ಸ್ ಕೊಡಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಸ್ನೇಹಿತರೆ ಪ್ರಸ್ತುತ ಹಿಯರಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಈ ಒಂದು ಕೆಲಸದಿಂದಲೇ ಇವರು ಪ್ರತಿ ತಿಂಗಳು 50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇವರ ಒಂದು ವರ್ಕ್ ಏನಿದೆ ತಿಳಿದುಕೊಳ್ಳೋಣ. Prepare and update litigation file to review board hearing and assist in mediation, perform case review and other legal task. ಮುಖ್ಯವಾಗಿ ಸ್ನೇಹಿತರೆ ತಮ್ಮ ಬಳಿ ಬಂದಿರತಕ್ಕಂಥ ಕೇಸ್ಗಳನ್ನು ರಿವ್ಯೂ ಮಾಡುವುದು ಮತ್ತು ಕಾನೂನಾತ್ಮಕ ಬೇರೆ ಟಾಸ್ಕ್ಗಳನ್ನು ತಾವು ಕಂಪ್ಲೀಟ್ ಮಾಡುವುದು, ಇದು ಇವರ ಕೆಲಸ ಆಗಿರುತ್ತೆ. ಅದೇ ರೀತಿ ರಿಸರ್ಚ್ ಪ್ರೆಸಿಡೆಂಟ್ ಕೇಸಸ್ ಆ್ಯಂಡ್ ಅಪ್ಲಿಕೇಬಲ್ ಲಾ ಟು ಏಡ್ ಇನ್ mediation process and review cases, locate patient that are denied for medical and SSI benefits. ತಮ್ಮ ಬಳಿ ಬಂದಿರತಕ್ಕಂಥ ಕೇಸ್ ಬಗ್ಗೆ ಸ್ನೇಹಿತರೆ A to Z ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇಟ್ಟುಕೊಳ್ಳೋದು. ಆ್ಯಂಡ್ ರೆಫರ್ ಅ ಪೇಷಂಟ್ ಟು ಅಡಿಷನಲ್ ಮೆಡಿಕಲ್ ಆರ್ ಎಜುಕೇಷನಲ್ ಸರ್ವಿಸಸ್ ಇಫ್ ನೀಡ್. ಆ್ಯಂಡ್ ಶೆಡ್ಯೂಲ್ ಅಪೀಲ್ ಡಿಸ್ಕಷನ್ಸ್ ಬಿಟ್ವೀನ್ ಅಪೋಸಿಷನ್ ಪಾರ್ಟೀಸ್ ಆನ್ ಇಶ್ಯೂ ಆರ್ ಮೆಡಿಕಲ್ ಎಲಿಜಿಬಿಲಿಟಿ. ಇಲ್ಲಿ ಸ್ನೇಹಿತರೆ ಒಂದು ಸಂದರ್ಭಾನುಸಾರವಾಗಿ ಪೇಷಂಟ್ಗಳಿಗೆ ಸ್ನೇಹಿತರೆ ಬೇರೆ ಕಡೆ ರೆಫರ್ ಮಾಡೋದು, ಆ್ಯಂಡ್ ತಮಗೆ ಬಂದಿರತಕ್ಕಂಥ ಕೇಸ್ ಬಗ್ಗೆ ಡಿಸ್ಕಷನ್ಸ್ ಮಾಡೋದು, ಅಪೋಸಿಟ್ ಪಾರ್ಟಿ ಜೊತೆ ಕೂಡ ಡಿಸ್ಕಸ್ ಮಾಡೋದು, ಇದೆಲ್ಲ ಸ್ನೇಹಿತರೆ ಇವರು ಹಿಯರಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 50,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಹಣದ ಯಾವುದೇ ಸಮಸ್ಯೆ ಇಲ್ಲ, ಬಟ್ ಯಜಮಾನರಿಂದ ತೃಪ್ತಿ ಇಲ್ಲದ ಕಾರಣ ಇವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ, ನಿಮ್ಮ ಒಂದು ಅನಿಸಿಕೆ ತಿಳಿಸಿ.